ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ KPM ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಒಂದು ಟಾಪಿಕ್ನ ತಿಳ್ಕೊತಾ ಇದೀವಿ ಅಂತಂದರೆ, ಇವತ್ತಿನ ಒಂದು ಫಾಸ್ಟ್ ಯುಗದಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಹಿಂದೂ ಕಲ್ಚರ್ ಆಗಿರ್ಬೋದು ಅಥವಾ ನಮ್ಮ ಸನಾತನ ಧರ್ಮನ ದೇವತೆಗಳ ಹಿಸ್ಟೋರಿಕಲ್ ಏನೇನಿದೆ ವಿಚಾರಗಳನ್ನು ನಾವು ಮರಿತಾ ಬರ್ತೀವಿ. ಅದನ್ನ ಯಾರು ಕೂಡ ನಾವು ಫಾಲೋ ಮಾಡ್ತಾನೆ ಇಲ್ಲ. ಆದರೆ ಇದೇ ರೀತಿ ಫಾಲೋ ಮಾಡ್ದಲ್ಲಂಥ ಕೆಲವೊಂದು ವಿಚಾರಗಳು ಅಥವಾ ತಿಳ್ಕೊಬೇಕಾಗಿರೋಂಥ ಕೆಲವೊಂದು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನು ರೀಸೆಂಟಾಗಿ ಒಂದು ಹಿಸ್ಟೋರಿಕಲ್ ಪ್ಲೇಸ್, ಒಂದು ಟೆಂಪಲ್ನ ನಾನು ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿ ಏನಂತ ಅಂದರೆ, ನೀವೆಲ್ಲರೂ ಕೂಡ ಇದನ್ನು ಅಬ್ಸರ್ವ್ ಮಾಡಿರ್ಬೋದು, ಕೆಲವರು ಇನ್ನು ಕೆಲವುದಲ್ಲಿ ಮಾಡ್ದಲೇ ಇರ್ಬೋದು. ಏನಪ್ಪ ಅಂತಂದರೆ, ಸೊ ಏನೋ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದಕ್ಕೆ ನಾವು ಗರ್ಭಗುಡಿ ಅಂತ ಕರಿತೀವಿ. ಈ ಗರ್ಭಗುಡಿ ಸುತ್ತಲೂ ಕೂಡ ಒಂದು ರೆಡ್ ಕಲರ್ ಆ್ಯಂಡ್ ವೈಟ್ ಕಲರ್ನ ಪೇಂಟ್ನ ಮಾಡಿರ್ತಾರೆ. ಸೊ ಯಾಕೆ ಅಂತ ಯಾವತ್ತಾರು ಥಿಂಕ್ ಮಾಡಿದ್ದೀರಾ? ಅಥವಾ ಇನ್ನೂ ಕೆಲವು ಜನ ಅಬ್ಸರ್ವ್ ಕೂಡ ಮಾಡಿರಲ್ಲ ಅನ್ಕೊತೀನಿ. ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಕೆಳಗಡೆ ಕಮೆಂಟ್ ಹಾಕಿ, ಯಾವೊಂದು ಟೆಂಪಲಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ. ಇನ್ ಕೇಸ್ ಯಾರು ಅಬ್ಸರ್ವ್ ಮಾಡಿಲ್ಲ ಅಂದರೆ, ಇನ್ನು ನೆಕ್ಸ್ಟ್ ನೀವು ಹೋಗೋವಂಥ ಟೆಂಪಲಲ್ಲಿ ಇದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಈ ಒಂದು KPM ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಸಿಗ್ತಾರಂತ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಇದೇ ಥರ ಯೂಸ್ಫುಲ್ ಕಂಟೆಂಟ್ ನಿಮಗೆ ನೆಕ್ಸ್ಟ್ ಆದಷ್ಟು ಬೇಗ ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಗಲೇ ಹೇಳ್ದಂಗೆ ಹಿಸ್ಟೋರಿಕಲ್ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ, ಆಯಿತಾ. ಸೊ ಅಲ್ಲಿ ನಾನು ನೋಡ್ದಂಗೆ ಏನಾಯಿತು ಅಂದರೆ, ರೆಡ್ ಮತ್ತು ವೈಟ್ ಕಲರ್ ಪೇಂಟ್ನ ಒಂದು ಡ್ರಾ ಮಾಡಿದರು. ಬಟ್ ಯಾಕೆ ಅಂತ ನನಗೆ ಸ್ವಲ್ಪ ಹಂಗೆ ಆಲೋಚನೆ ಬಂತು. ನಮ್ಮ ರಾಜ್ಕೀಯ ಸರ್ಗೆ ನಾನು ಇದು ಕ್ವಶನ್ನ ಕೇಳಿದೆ, ಆಯಿತಾ. ಸೊ ಅವಾಗ ಅವ್ರು ಹೇಳಿದ್ರು, ಅದಕ್ಕೆ ಕಂಪ್ಲೀಟಾಗಿ ಡೆಫಿನೇಷನ್ಗೆ ವಿತ್ ಸೈನ್ಸಲ್ಲಿ ನನಗೆ ಆನ್ಸರ್ ಮಾಡಿದ್ದಾರೆ. ಸೊ ಏನು ಆನ್ಸರ್ ಮಾಡಿದ್ದಾರೆ ಅಂತ ನಿಮಗೂ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದೆ ಅಲ್ವಾ. ಬನ್ನಿ ಅವ್ರ ವಿಡಿಯೋ ನೋಡ್ಕೊಂಡು. ನೀವು ದೇವಸ್ಥಾನದಲ್ಲೆಲ್ಲ ನೋಡಿರ್ತೀರಾ, ಕರೆಕ್ಟಾ? ಎಸ್ಪೆಷಲಿ ಗರ್ಭಗುಡಿ, ಇವನ್ ನಮ್ಮ ಪುರಾತನ ದೇವಸ್ಥಾನದಲ್ಲಿ ಹೊರಗಡೆ ಪ್ರಾಂಗಣಕ್ಕೆ ಕೂಡ ಪೂರ್ತಿಯಾಗಿ ಕೆಂಪು ಮತ್ತು ಬಿಳಿನೇ ಬರೆದಿರ್ತಾರೆ, ಪಟ್ಟಿ ಮಾಡಿರ್ತಾರೆ. ಇವನ್ ನಮ್ಮ ದೇವಸ್ಥಾನದಲ್ಲದೆ ನೀವು ಮ್ಯಾರೇಜ್ ಹಾಲಲ್ಲಿ ಅಥವಾ ಮದುವೆನಲ್ಲಿ ಹೋಮ ಮಾಡೋದಕ್ಕಿಂತ ಮುಂಚೆ ಮಡಿಕೆ ಅಂತ ಏನಿರುತ್ತೆ, ಅದಕ್ಕೂ ಮತ್ತು ಕೆಂಪು ಮತ್ತು ಬಿಳಿನೇ ಹಾಕಿರ್ತಾರೆ. ಸೊ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಅದು ಶಿವ ಮತ್ತು ಶಕ್ತಿಯ ಸಂಕೇತ, ಅಂದರೆ ಎರಡರ ಸಮ್ಮಿಳನ ಅಂತ ಹೇಳ್ತೀವಿ. ಅದಲ್ಲದೆ ತುಂಬ ಇಂಪಾರ್ಟೆಂಟಾಗಿ ನೋಡೋದು ಅಂತ ಹೇಳಿದ್ರೆ, ಸೊ ನಾವೇನು ಸೃಷ್ಟಿಯಾಗಿದ್ದೀವಿ ಅದಕ್ಕೆ ಅಂಡಾಣು ಮತ್ತು ವೀರ್ಯಾಣುನೇ ಕಾರಣ. ಸೊ ಗಂಡಸ್ನಲ್ಲಿ ವೀರ್ಯಾಣು ಇರುತ್ತೆ, ಬಿಳಿಯಾಗಿರುತ್ತೆ, ಅಂಡಾಣು ಬಂದು ಯಾವಾಗಲೂ ಕೆಂಪಗಿರುತ್ತೆ, ಹೆಣ್ಣಲ್ಲಿರೋದು. ಸೊ ಅದು ಎರಡೂ ಸೇರಿದ್ರೆ ಮಾತ್ರ ಇವತ್ತು ಸೃಷ್ಟಿನೇ ಆಗೋದು. ಸೊ ಗರ್ಭಗುಡಿ ಅನ್ನೋದು ಅದೇ, ಅದಕ್ಕೆ ದೇವ್ರನ್ನ ಬಂದು ಗರ್ಭಗುಡಿನಲ್ಲೇ ಸ್ಥಾಪಿಸಿರ್ತಾರೆ. ಗರ್ಭಗುಡಿ ಸುತ್ತಲೂ ಬಂದು ಕೆಂಪು ಮತ್ತು ಬಿಳಿನೇ ಪಟ್ಟಿಯಾಗಿ ಹೊಡೆದಿರೋದೇ ಅದೆರಡರ ಸಮ್ಮಿಳನಕ್ಕೋಸ್ಕರ. ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸೊ ಇದೇ ರೀತಿ ಸಾಕಷ್ಟು ವಿಚಾರಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ಹಿಸ್ಟೋರಿಕಲ್ ಟೆಂಪಲ್ಗಳಲ್ಲಿ ಸಾಕಷ್ಟು ವಿಚಾರಗಳು ನೋಡಲಿಕ್ಕೆ ಸಿಗುತ್ತೆ. ಬಟ್ ಆದರೆ ಯಾರು ಕೂಡ ಅಬ್ಸರ್ವ್ ಮಾಡಿರಲ್ಲ. ಇನ್ನು ಮುಂದೆ ನೀವೆಲ್ಲರೂ ಟೆಂಪಲ್ನ ವಿಸಿಟ್ ಮಾಡಿದಾಗ ಅಲ್ಲಿನ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ, ಅಲ್ಲಿ ಸಾಕಷ್ಟು ಟೂರಿಸ್ಟ್ ಗೈಡ್ ಕೂಡ ಇರ್ತಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋದ್ರಿಂದ ನಮಗೆ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕೀರ್ತರ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಆಲ್.